ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿ ಉಳಿದ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 92ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು ಎಂದು ವಚನವು ಬರೆಯಲ್ಪಟ್ಟಿದೆ. ಅದರ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನಿ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ದೇವರು ನಮ್ಮನ್ನ ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸುವವರಾಗಿದ್ದಾರೆ ಅಂದರೆ, ಖರ್ಜೂರದ ಮರದಂತೆ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಬೆಳೆಸುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ಕರ್ತನು ನಮ್ಮನ್ನ ವೃದ್ಧಿ ಮಾಡುವವನಾಗಿದ್ದಾನೆ. ನೀತಿವಂತರು, ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತಹ ನಾವು ಇವತ್ತೇನಾಗಿದ್ದೇವೆ, ನೀತಿವಂತರಾಗಿ ಮಾರ್ಪಟ್ಟಿದ್ದೇವೆ. ಪಾಪದಿಂದ ಬಿಡುಗಡೆನ ಹೊಂದಿಕೊಂಡಿದ್ದೇವೆ, ದೋಷಗಳಿಂದ ಬಿಡುಗಡೆನ ಹೊಂದಿಕೊಂಡಿದ್ದೇವೆ. ಆದದರಿಂದ ದೇವರಲ್ಲಿ ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ, ನೀವು ಯಾವ ರೀತಿಯಾಗಿ ಬೆಳಿತೀರಾ, ಖರ್ಜೂರದ ಮರದಂತೆ ನೀವು ಬೆಳೆಯುವಿರಿ ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಖರ್ಜೂರದ ಮರವು ಅದು ಮರುಭೂಮಿಯಲ್ಲಿ ಬೆಳೆಯುವಂತಹ ಮರವು, ಅದಕ್ಕೆ ಸರಿಯಾದಂತಹ ಒಂದು ನೀರು ಇಲ್ಲದಿದ್ದರೂ ಫಲವನ್ನು ಕೊಡುವಂತಹ ಮರವು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಇವತ್ತು ಅನೇಕ ಕೊರತೆಗಳು ನಮ್ಮ ನೋಡಿ ಹೋರಾಡಿಕೊಂಡಿರಬಹುದು, ನಮ್ಮ ಕುಟುಂಬದಲ್ಲಿ ನೆಲೆಗೊಂಡಿರಬಹುದು. ಏನಿದ್ದರೂ ಏನಿಲ್ಲದಿದ್ದರೂ ನಾವು ಇವತ್ತು ಕರ್ತನಲ್ಲಿ ನೆಲೆಗೊಂಡಿರುವಾಗ, ದೇವರ ಆತ್ಮನಲ್ಲಿ ನಾವು ಇವತ್ತು ಇರುವಾಗ, ದೇವರು ನಮ್ಮನ್ನ ಖರ್ಜೂರದ ಮರದಂತೆ ಅಭಿವೃದ್ಧಿಪಡಿಸುವವರಾಗಿದ್ದಾರೆ. ಲೆಬನೋನಿನ ದೇವದಾರು ವೃಕ್ಷದಂತೆ ವೃದ್ಧಿ ಮಾಡುವವರಾಗಿದ್ದಾರೆ. ಸ್ವಾಮಿ, ನನ್ನ ಕುಟುಂಬವನ್ನು ನೀನು ಆಶೀರ್ವದಿಸು ಸ್ವಾಮಿ. ದೇವರೇ, ಲೆಬನೋನಿನ ದೇವದಾರು ವೃಕ್ಷದಂತೆ ವೃದ್ಧಿ ಮಾಡು ದೇವರೇ. ನನ್ನ ಮಕ್ಕಳನ್ನು ಅಭಿವೃದ್ಧಿ ಪಡಿಸು ದೇವರೇ, ನನ್ನ ಕುಟುಂಬವನ್ನು ಅಭಿವೃದ್ಧಿ ಪಡಿಸು ದೇವರೇ, ನನ್ನ ಕೆಲಸವನ್ನು ನೀನು ಅಭಿವೃದ್ಧಿ ಪಡಿಸು ದೇವರೇ, ನನ್ನ ಸೇವೆ ಕಾರ್ಯಗಳನ್ನು ನೀನು ಅಭಿವೃದ್ಧಿ ಪಡಿಸು ದೇವರೇ ಎಂದು ಹೇಳುವಾಗ, ಆತನು ಖಂಡಿತವಾಗಿಯೂ ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ, ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ, ಆಶೀರ್ವದಿಸುವವನಾಗಿದ್ದಾನೆ, ಬಲಪಡಿಸುವವನಾಗಿದ್ದಾನೆ. ನಿತ್ಯ ಜೀವದ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಅನೇಕ ಸರ್ತಿ ನಾವು ಬಿದ್ದು ಹೋದಂತಹ ಸಮಯಗಳಲ್ಲಿ, ಅನೇಕ ಸರ್ತಿ ನಾವು ಕಣ್ಣೀರನ್ನಿಡುವಂತಹ ಸಮಯದಲ್ಲಿ ಆತನು ನಮ್ಮ ಪರವಾಗಿಯೇ ನಿಂತು ಕರ್ತನ ನಮಗೆ ಸಹಾಯವನ್ನ ಮಾಡಿದ್ದಾನೆ, ಅಭಿವೃದ್ಧಿ ಪಡಿಸಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯವಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನ. ನಿನ್ನ ಜನರ ಜೀವಿತದಲ್ಲಿ ನೀವು ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ನೀನು ಅಪ್ಪ ಖರ್ಜೂರದ ಮರದಂತೆಯೂ ಲೆಬನೋನಿನ ದೇವದಾರು ವೃಕ್ಷದಂತೆಯೂ ಅಭಿವೃದ್ಧಿ ಮಾಡೋದಕ್ಕಾಗಿ ಸ್ತೋತ್ರ, ಬೆಳೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.